ನಮಸ್ಕಾರ. ಮುಂಬೈ ಟೀಮ್ ಬಿರುಕು, ಮುನಿದ ಹಕ್ಕಿ ಕಚ್ಚುತ್ತಾ. ಒಂದಾಗಿದ್ದ ಮಿತ್ರ ಮಂಡಳಿ ಮಧ್ಯೆ ತಂದಿಟ್ಟವರು ಯಾರು? 17 ಜನರ ಪರ ಎಂದಿದ್ದ ಸಾಹುಕಾರ್ ಸೈಲೆಂಟ್ ಆಗಿದ್ಯಾಕೆ? ವಿಸ್ತರಣೆ ಟೈಮಲ್ಲೇ ಮುನಿರತ್ನ ಇಂದ ದೂರ ಉಳಿದಿದ್ಯಾಕೆ ಕುಚಿಕ್ಕುಗಳು? ಸೈನಿಕನನ್ನ ಕಂಡ್ರೆ ಒಬ್ರಿಗೆ ಪ್ರೀತಿ, ಇನ್ನೊಬ್ರಿಗೆ ದ್ವೇಷ ಯಾಕೆ? ಇದೇ ಹೊತ್ತಿನ ಫೋಕಸ್ 18 ಮಿತ್ರ ಮಂಡಳಿ ಪೀಸ್ ಪೀಸ್. ಮುಂಬೈ ಟೀಮ್ ಬಿರುಕು, ಮುನಿದ ಹಕ್ಕಿ ಕಚ್ಚುತ್ತಾ. ಯೋಗೇಶ್ವರ್ ಅವರು ಸಾಲ ಮಾಡ್ಕೊಂಡು ತನ್ನ ಮಣಿ ಮೇಲೆ 9 ಕೋಟಿ ಸಾಲ ತಂದ. 9 ಕೋಟಿ ಸಾಲ ಮಾಡಿ ಈ ಸರ್ಕಾರ ತಂದ ಅಂತ ಹೇಳ್ತಾರಲ್ಲ, ಛೇ ನೋ, ಯಾರಾದ್ರೂ ಒಪ್ಪಕ್ಕಾಗುತ್ತ? ಒಂದಾಗಿದ್ದ ಮಿತ್ರ ಮಂಡಳಿ ಮಧ್ಯೆ ತಂದಿಟ್ಟವರು ಯಾರು? ಯೋಗೇಶ್ವರ್ ಅವರು ಕಡೆ MTB ಕಡೆ ರೊಕ್ಕ ದುಡ್ಡು ತಂದ. ಯಾಕೆ ಬೇಕಾಯ್ತು ಅವಾಗ? ಮನೇನೂ ಅಡ ಇಟ್ಟಿಲ್ಲ, ಮಠನೂ ಅಡ ಇಟ್ಟಿಲ್ಲ. ಯಾವುದೇ ಅಡ ಇಟ್ಟು ನಮ್ಮಲ್ಲಿ ಸಾಲ ಅವರು ದುಡ್ಡು ತೆಗೆದುಕೊಂಡಿಲ್ಲ. 17 ಜನರ ಪರ ಎಂದಿದ್ದ ಸಾಹುಕಾರ್ ಸೈಲೆಂಟ್ ಆಗಿದ್ಯಾಕೆ? ಹೈಕೋರ್ಟ್ನಲ್ಲಿ ಆರ್ಡರ್, ಸುಪ್ರೀಂ ಕೋರ್ಟ್ ಸ್ಟೇ ಅನ್ನೋದು ಮುಂದಿನ ದಿನದಲ್ಲಿ ಮಾತಾಡಿ ಸರಿಪಡಿಸ್ತೀವಿ. ಸಂಪುಟ ವಿಸ್ತರಣೆಯ ಮಹಾಡ್ರಾಮಾದ ನಂತರ ಕೇಸರಿಪಾಳ್ಯದಲ್ಲಿ ಭಿನ್ನಮತದ ಜ್ವಾಲೆ ಭುಗಿಲೆದಿದೆ. ಸಿಪಿ ಯೋಗೇಶ್ವರ್ಗೆ ಮಂತ್ರಿಮಂಡಲದಲ್ಲಿ ಮಣೆ ಹಾಕಿದ್ದೆ ತಡ ಕೇಸರಿ ಕಲಿಗಳು ಬಿಎಸ್ವೈ ವಿರುದ್ಧ ಕೊತ ಅಂತ ಕುದಿತಿದ್ದಾರೆ. ಆ ಕಡೆ ಸಚಿವಾಕಾಂಕ್ಷಿಗಳು ಬಂಡ ಎದ್ದಿದ್ರೆ, ಈ ಕಡೆ ಮಿತ್ರ ಮಂಡಳಿಯಲ್ಲಿ ಮಹಾಬಿರುಕು ಎದ್ದಿದೆ. ಒಂದಾನೊಂದು ಕಾಲದಲ್ಲಿ ಕುಚ್ಚುಕುಗಳಾಗಿದ್ದವರು ಈಗ ಒಂದು ರೀತಿ ಅಜ್ನಬಿಗಳ ರೀತಿಯಾಗಿದ್ದಾರೆ. ದೋಸ್ತಿಗಳ ನಡುವೆ ಜಂಗಿ ಕುಸ್ತಿಯಾಗ್ತಿದೆ. ಮೈತ್ರಿ ಸರ್ಕಾರ ಬೀಳಿಸುವಾಗ ಇದ್ದ ಒಗ್ಗಟ್ಟು ಈಗ ಮಾಯವಾಗಿದೆ. ಮಿತ್ರ ಮಂಡಳಿಯಲ್ಲಿದ್ದ ಆ ಸ್ನೇಹ, ವಿಶ್ವಾಸ ಎಲ್ಲ ಮಾಯವಾದಂತೆ ಕಾಣ್ತಿದ್ದು, ಎಲ್ಲವೂ ಪೀಸ್ ಆಗಿದೆ. ಮುಂಬೈ ಟೀಮ್ನಲ್ಲಿ ಇನ್ನಿಲ್ಲದಂತ ಬಿರುಕು ಕಾಣಿಸ್ಕೊಂಡಿದೆ. ಮುನಿದ ಹಕ್ಕಿ ಕಚ್ಚೆ ಬಿಡುತ್ತಾ. ಒಂದಾಗಿದ್ದ ಮಿತ್ರ ಮಂಡಳಿ ನಡುವೆ ತಂದಿಟ್ಟವರು ಯಾರು? 17 ಜನರ ಪರ ಎಂದಿದ್ದ ಸಾಹುಕಾರ್ ಸೈಲೆಂಟ್ ಆಗಿದ್ಯಾಕೆ? RR ನಗರ ಬೈ ಎಲೆಕ್ಷನ್ನಲ್ಲಿ ಜಯಭೇರಿ ಬಾರಿಸಿದ್ದ ಮುನಿರತ್ನ ಅವರಿಗೆ ಬಿಎಸ್ವೈ ಸಂಪುಟದಲ್ಲಿ ಸಚಿವ ಸ್ಥಾನ ಪಕ್ಕ ಅಂತಾನೆ ಹೇಳಲಾಗ್ತಿತ್ತು. ಆದರೆ ಕೊನೆ ಘಳಿಗೆ ನಡೆದ ಹೈ ಡ್ರಾಮಾದಲ್ಲಿ ಮುನಿರತ್ನ ಅವರಿಗೆ ಮಂತ್ರಿ ಪಟ್ಟ ಮಿಸ್ ಆಗಿದೆ. ಆದ್ರೆ ಅಚ್ಚರಿ ಅಂದ್ರೆ ನಾವೆಲ್ಲರೂ ಒಂದೇ. ಬಿಎಸ್ವೈ ಸರ್ಕಾರ ಬರೋದರ ಹಿಂದೆ ನಮ್ಮೆಲ್ಲರ ತ್ಯಾಗವಿದೆ. ಎಲ್ಲರಿಗೂ ಮಂತ್ರಿ ಪಟ್ಟ ದಕ್ಕಲೇಬೇಕು ಅಂತ ಎಷ್ಟುದ್ದ ಮಾತನಾಡುತ್ತಿದ್ದ ಮಂತ್ರಿ ಮಂಡಳಿ ಈಗ ಗಪ್ಚುಪ್ ಆಗ್ಬಿಟ್ಟಿದೆ. ಮುನಿರತ್ನಗೆ ಮಂತ್ರಿ ಸ್ಥಾನ ತಪ್ಪಿದ್ರೂ ಮಿತ್ರ ಮಂಡಳಿಯ ಯಾವೊಬ್ಬ ಮಿನಿಸ್ಟರ್ ಕೂಡ ಸೊಲ್ಲೆತ್ತಿಲ್ಲ. ತಮ್ಮ ಆಪ್ತನ ಪರ ಯಾರೂ ಬ್ಯಾಟಿಂಗ್ ಕೂಡ ಮಾಡಿಲ್ಲ. ಮುನಿರತ್ನ ಹಾಗೂ ವಿಶ್ವನಾಥ್ ಪರಿಸ್ಥಿತಿ ಯಾವ ರೀತಿ ಆಗ್ಬಿಟ್ಟಿದೆ ಅಂದ್ರೆ, ದೋಸ್ತ್ನ ರಹ, ಏನಾಯ್ತೋ ಇದೇನಾಯ್ತೋ, ವಿಧಿಯಾಟ ಏನಾಯ್ತೋ, ನಿನ್ನೋರಿಲ್ಲ ನನ್ನವರು ಯಾರು ಇಲ್ಲ ಅನ್ನೋ ರೀತಿ ಆಗ್ಬಿಟ್ಟಿದೆ. ಒಂದೇ ವರ್ಷದಲ್ಲಿಯೇ ಕುಚುಕುಗಳ ನಡುವೆ ಬಿರುಕು ಮೂಡಿದ್ದೇಕೆ? ನಾವೆಲ್ಲರೂ ಅಣ್ಣ ತಮ್ಮ ಅಂತಿದ್ದವರು ಈಗ ದಾಯಾದಿಗಳ ರೀತಿ ಆಡ್ತಿದ್ದಾರೆ. ಮಿತ್ರ ಮಂಡಳಿಯ ಕ್ಯಾಪ್ಟನ್ ಎಂದೇ ಬಿಂಬಿಸಿಕೊಂಡಿರೋ ಬೆಳಗಾವಿ ಸಾಹುಕಾರ್ ಅಂತೂ ಫುಲ್ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಈ ಹಿಂದೆ ನಾವೆಲ್ಲರೂ ಒಂದೇ, ಸರ್ಕಾರ ರಚನೆಗೆ ಯಾರೆಲ್ಲ ತ್ಯಾಗ ಮಾಡಿದ್ದಾರೋ ಅವರಿಗೆಲ್ಲ ಸಚಿವ ಸ್ಥಾನ ಕೊಡಬೇಕು ಅಂತ ಪಟ್ಟು ಹಿಡಿದಿದ್ರು. ಈ ರಾಜಕೀಯ ಬೆಳವಣಿಗೆಗಳು ನಡೀತಿರುವಾಗಲೇ ಮತ್ತೆ ಉಲ್ಟಾ ಹೊಡೆದಿದ್ದ ಜಾರಕಿಹೊಳಿ, ನಾನೇನು ಪವರ್ ಸೆಂಟರ್ ಅಲ್ಲ, ನನ್ನ ಜೊತೆ ಬಂದವರಿಗೆಲ್ಲ ಸಚಿವಗಿರಿ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅಂತಾನು ನಂತರ ನುಡಿಸಿಕೊಳ್ತಿದ್ರು. ಅಷ್ಟಕ್ಕೂ ಒಬ್ಬರನ್ನ ಒಬ್ಬರು ಬಿಟ್ಕೊಡೋದಿಲ್ಲ ಅಂತಿದ್ದವರು ದೂರವಾಗಿದ್ದೇಕೆ? ನಮ್ಮೆಲ್ಲರ ತ್ಯಾಗದಿಂದಲೇ ಸರ್ಕಾರ ಬಂದಿದ್ದು, ನಾವೆಲ್ಲರೂ ಒಂದೇ ಅಂತಿದ್ದವರು ಈಗ ಯಾಕೆ ಒಬ್ಬರಿಗೊಬ್ಬರು ಸಂಬಂಧ ಇಲ್ಲದೆ ಇರೋ ರೀತಿ ಇದ್ದಾರೆ? ಮೈತ್ರಿ ಸರ್ಕಾರವನ್ನ ಬೀಳಿಸುವಾಗ, ಮುಂಬೈಗೆ ಹಾರುವಾಗ, ಸುಪ್ರೀಂ ಕೋರ್ಟ್ ತೀರ್ಪು ಬರುವಾಗ, ಬೈ ಎಲೆಕ್ಷನ್ ಆಗುವಾಗ ಎಲ್ಲಾ ಟೈಮ್ನಲ್ಲೂ ಜೇನುಗೂಡಿನಂತೆ ಜೊತೆಗಿದ್ದವರು ಈಗ ಸಪರೇಟ್ ಆಗಿಬಿಟ್ಟಿದ್ದಾರೆ. ಕೋಚಿಕುಗಳ ನಡುವೆ ಹುಳಿ ಇಂಡಿತಾದ್ರೂ ಯಾರು? ಕ್ಯಾಪ್ಟನ್ ತನ್ನ ಟೀಮ್ನ ಕೈಬಿಟ್ಟಿದ್ಯಾಕೆ? ದೋಸ್ತಿಗಳ ಈ ಮುನಿಸು ಸರ್ಕಾರಕ್ಕೆ ದೊಡ್ಡ ಅಪಾಯವನ್ನ ತಂದಿದ್ಯಾ ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ಒಮ್ಮೆ 2 ವರ್ಷದ ಹಿಂದಿನ ಫ್ಲಾಶ್ ಬ್ಯಾಕ್ಗೆ ಹೋಗೋಣ. ದೋಸ್ತಿ ಸರ್ಕಾರದ ಕಾರ್ಯವೈಖರಿ, ತಮಗೆ ಸರ್ಕಾರದಲ್ಲಿ ಸರಿಯಾದ ಪ್ರಾಶಸ್ತ್ಯ ನೀಡ್ತಿಲ್ಲ, ಸರಿಯಾದ ಖಾತೆ ಕೊಟ್ಟಿಲ್ಲ ಅಂತ ಒಳಗೊಳಗೆ ಕೊತ ಅಂತ ಕುದಿತಿದ್ದ ಮಿತ್ರ ಮಂಡಳಿ ಒಮ್ಮೆಲೆ ದೋಸ್ತಿಗಳ ವಿರುದ್ಧ ರೊಚ್ಚಿಗೆದ್ರು. ಈ 17 ಜನ ಕುಚುಕುಗಳು ಸರ್ಕಾರದ ವಿರುದ್ಧ ಬಂಡಾಯದ ಬಾವುಟ ಹಾರಿಸಿ ಸೆಡ್ಡು ಹೊಡೆದ್ರು. ಬೆಳಗಾವಿ ರಾಜಕಾರಣವೇ ಮೈತ್ರಿ ಸರ್ಕಾರಕ್ಕೆ ಮುಳುವಾಗಿತ್ತು. ಕಾಂಗ್ರೆಸ್ ಟ್ರಬಲ್ ಶೂಟರ್ DK ಶಿವಕುಮಾರ್ ಬೆಳಗಾವಿ ಪಾಲಿಟಿಕ್ಸ್ಗೆ ಎಂಟ್ರಿ ಕೊಟ್ಟಿದ್ರಿಂದಲೇ ರಮೇಶ್ ಜಾರಕಿಹೊಳಿ ಸಿಡಿದಿದ್ರು. ಒಬ್ಬ ಸಾಹುಕಾರ್ ಸಿಡಿದಿದ್ದ ಬೆನ್ನಲ್ಲೇ ಇನ್ನುಳಿದವರು ಕೂಡ ಅವರ ಜೊತೆ ಕೈ ಜೋಡಿಸಿದ್ರು. ಜಾರಕಿಹೊಳಿ ಹೇಳಿದಂತೆಯೇ ಮೈತ್ರಿ ಸರ್ಕಾರ ಕೂಡ ಪತನವಾಯಿತು. ಜಾರಕಿಹೊಳಿ ಒಂದೇ ಒಂದು ಮಾತಿಗೆ ಇನ್ನುಳಿದವರು ಕೈ ಜೋಡಿಸಿದ್ರು. ನಾನು ನಿಮ್ಮ ನಾಯಕನಾಗಿರ್ತೇನೆ,
ನಿಮ್ಮ ಬೆನ್ನಿಗಿರ್ತೀನಿ ಅಂತ ಒಂದೇ ಒಂದು ಕರೆ ಕೊಟ್ರು. ಇದರಿಂದ ಇಡೀ ಮಿತ್ರ ಮಂಡಳಿಯೇ ದೋಸ್ತಿ ಸರ್ಕಾರಕ್ಕೆ ಬಿಗ್ ಶಾಕ್ ನೀಡಿ ಟಾಟಾ ಬಾಯ್ ಬಾಯ್ ಹೇಳ್ತು. ಜಾರಕಿಹೊಳಿ ಜೊತೆಗೆ ಅವರ ಇಡೀ ಟೀಮ್ ಮಹೇಶ್ ಕುಮಟಳ್ಳಿ, ಎಚ್ ವಿಶ್ವನಾಥ್, ಮುನಿರತ್ನ, ಬಿಸಿ ಪಾಟೀಲ್, ಎಸ್.ಟಿ. ಸೋಮಶೇಖರ್, ಭೈರತಿ ಬಸವರಾಜ್, ಗೋಪಾಲಯ್ಯ, ಶಿವರಾಮ್ ಹೆಬ್ಬಾರ್, ಶ್ರೀಮಂತ ಪಾಟೀಲ, ಸುಧಾಕರ್, ಆರ್ ಶಂಕರ್, ಎಂಟಿಬಿ ನಾಗರಾಜ್, ಪ್ರತಾಪ್ ಗೌಡ ಪಾಟೀಲ್, ನಾರಾಯಣ್ ಗೌಡ, ನಾಗೇಶ್ ಎಲ್ಲರೂ ಕೂಡ ಅವರಿಗೆ ಸಾಥ್ ನೀಡಿದ್ರು. ಮಿತ್ರ ಮಂಡಳಿಯ ಕೆಂಗಣ್ಣಿಗೆ ಗುರಿಯಾಗಿದ್ರಿಂದಲೇ ದೋಸ್ತಿ ಸರ್ಕಾರ ಅಧಂಪತನವಾಯಿತು. ಮುಂಬೈಗೆ ಹಾರಿದಾಗಲೂ ಕೈ ಹಿಡಿದುಕೊಂಡಿದ್ದ ಮಿತ್ರ ಮಂಡಳಿ ಬೈ ಎಲೆಕ್ಷನ್ ಟೈಮ್ನಲ್ಲೂ ಭಾಯಿ ಅಂತಿದ್ರು. ಸಂಪುಟ ವಿಸ್ತರಣೆ ಟೈಮ್ನಲ್ಲಿ ಸೈಲೆಂಟ್ ಆಗ್ಬಿಟ್ರ. ದೋಸ್ತಿಗಳ ಲಾಬಿಗೆ ಮುಂದೆ ಬರದ ಮಿತ್ರ ಮಂಡಳಿ ಎಲ್ಲಾ ಟೈಮ್ನಲ್ಲೂ ಜೊತೆಗಿದ್ದವರು ಯಾವಾಗ ಸಚಿವ ಸಂಪುಟ ವಿಸ್ತರಣೆ ವಿಚಾರ ಮೇಲಕ್ಕೆ ಬಂತೋ ಆಗ್ಲೇ ನೋಡಿ ಮಿನಿಸ್ಟರ್ಗಳಾಗಿದ್ದ ಉಳಿದ ಕುಚುಕುಗಳು ಸಚಿವಾಕಾಂಕ್ಷಿಗಳಾಗಿದ್ದ ಮುನಿರತ್ನ ಹಾಗೂ ವಿಶ್ವನಾಥ್ ಜೊತೆ ಸ್ವಲ್ಪ ಅಂತರ ಕಾಯ್ದುಕೊಂಡಿದ್ರ. ಮುನಿರತ್ನ ಬದಲಾಗಿ ಸೈನಿಕನ ಬೆನ್ನಿಗೆ ನಿಂತ ಸಾಹುಕಾರ್, ಜಾರಿಕೊಂಡ ಕಪ್ತಾನ್, ನಂಬಿದವರಿಗೆ ಲುಕ್ಸಾನ್. ನಮ್ಮ ಟೀಮ್ಗೆಲ್ಲ ಸಚಿವ ಸ್ಥಾನ ಕೊಡಬೇಕು ಅಂತ ಘರ್ಜಿಸ್ತಿದ್ದ ಸಾಹುಕಾರ್ ಯಾವಾಗ ಸಚಿವ ಸಂಪುಟ ವಿಸ್ತರಣೆ ವಿಚಾರ ಬಂತೋ ಫುಲ್ ಸೈಲೆಂಟ್ ಆಗ್ಬಿಟ್ರ. ಮುನಿರತ್ನ ಪರ ನಿಲ್ಲಬೇಕಾಗಿದ್ದ ಕಪ್ತಾನ್ ತಮ್ಮ ವರಸೇನೆ ಚೇಂಜ್ ಮಾಡಿಬಿಟ್ರ. ಚಾನ್ಸ್ ಸಿಕ್ಕಾಗ್ಲೆಲ್ಲ ಸಿಪಿ ಯೋಗೇಶ್ವರ್ ಪರವೇ ಲಾಬಿ ನಡೆಸ್ತಿದ್ರ. ಅದು ಕೂಡ ದಿಲ್ಲಿ ಮಟ್ಟಕ್ಕೆ ಹೋಗಿ ಯೋಗೇಶ್ವರ್ ಪರ ಬ್ಯಾಟ್ ಬೀಸಿದ್ರು. ಬಿಜೆಪಿ ಸರ್ಕಾರ ಬರೋದಕ್ಕೆ ನಮ್ಮ ತ್ಯಾಗ ಎಷ್ಟಿದೆಯೋ ಯೋಗೇಶ್ವರ್ ತ್ಯಾಗ ಕೂಡ ಅಷ್ಟೇ ಇದೆ. ಮಿತ್ರ ಮಂಡಳಿಯ ವಿರೋಧದ ನಡುವೆಯೇ ನಾನು ಕೊನೆಯವರೆಗೂ ಅವರಿಗೆ ಮಿನಿಸ್ಟರ್ ಪದವಿ ಕೊಡಿಸೋದಕ್ಕೆ ಟ್ರೈ ಮಾಡ್ತೀನಿ ಅಂತಾನೆ ಹೇಳ್ತಿದ್ರು ಸಾಹುಕಾರ್. ನೋಡಪ್ಪ, ಯೋಗೇಶ್ವರು ನಾನು 90ರ ಮೊದಲ ಬಾರಿ ಶಾಸಕ ನಮ್ಮ ಮಿತ್ರ. ಮುನಿರತ್ನಗೆ ಸಾಥ್ ನೀಡಿದ ಕುಚಿಕುಗಳು ಎಸ್ಬಿಎಂ ಟೀಮ್ನಲ್ಲಿ ಮೂಡ್ತಾ ಮಹಾಬಿರುಕು. ಬೆಂಗಳೂರಿನ ರಾಜಕೀಯ ವಲಯದಲ್ಲಿ ಎಸ್ಬಿಎಂ ಗ್ರೂಪ್ ಹೆಸರು ಕೇಳದೆ ಹೋದವರು ಯಾರೂ ಇಲ್ಲ ಅನ್ಸುತ್ತೆ. ಎಸ್ ಫಾರ್ ಎಸ್.ಟಿ. ಸೋಮಶೇಖರ್, ಬಿ ಫಾರ್ ಭೈರತಿ ಬಸವರಾಜ್, ಎಂ ಫಾರ್ ಮುನಿರತ್ನ. ಕಾಂಗ್ರೆಸ್ನಲ್ಲಿದ್ದಾಗ ಇವರು 3 ಜನರನ್ನ ಎಸ್ಬಿಎಂ ಟೀಮ್ ಅಂತಾನೆ ಕರೀತಿದ್ರು. ಆ ಮಟ್ಟಿಗೆ ಇವರು ಅಂಟಿಕೊಂಡಿರ್ತಿದ್ರು. ದೋಸ್ತಿ ಸರ್ಕಾರ ಬೀಳಿಸುವಾಗ ಇವರೆಲ್ಲರೂ ಜೇನುಗೂಡಿನ ರೀತಿಯೇ ಇದ್ರು, ಸೋದರರ ರೀತಿ ಇದ್ರು. ಆದ್ರೆ ಕ್ಯಾಬಿನೆಟ್ ವಿಸ್ತರಣೆ ಟೈಮ್ ಬಂದಾಗ ದೋಸ್ತಿಗಳೇ ಮಾಯ ಆಗ್ಬಿಟ್ಟಿದ್ರು. ಬೇರೆಯವರು ಹೋಗ್ಲಿ, ತಮ್ಮ ಸ್ನೇಹಿತನ ಪರ ಲಾಬಿ ನಡೆಸಬೇಕಿದ್ದ ಭೈರತಿ ಹಾಗೂ ಸೋಮಶೇಖರ್ ಕೂಡ ಮುನಿರತ್ನ ಅವರತ್ತ ಸುಳಿಯಲೇ ಇಲ್ಲ ಎಂಬ ಮಾತಿದೆ. ನಾಮಕಾವಸ್ಥೆಗೋಸ್ಕರ ಬಿಎಸ್ವೈ ಕೊಟ್ಟ ಮಾತು ತಪ್ಪಲ್ಲ. ಅವರು ಮುನಿರತ್ನ ಅವರನ್ನ ಮಂತ್ರಿ ಮಾಡಿಯೇ ಮಾಡ್ತಾರೆ ಅಂತ ಹೇಳಿ ನುಳ್ಸ್ಕೊಳ್ತಿದ್ರು. ಆದರೆ ಮುನಿರತ್ನ ಅವರನ್ನ ಸಚಿವರನ್ನಾಗಿ ಮಾಡಿ ಅಂತ ಯಾವಾಗಲೂ ಸಿಎಂಗೆ ದುಂಬಾಲು ಬಿದ್ದಂತೆ ಕಾಣಲೇ ಇಲ್ಲ ಅನ್ನೋ ಮಾತುಗಳು ಓಡಾಡ್ತಿವೆ. ದೋಸ್ತಿಗಳ ವಿರುದ್ಧ ಸಿಡಿದೆದ್ದ ಮುನಿರತ್ನ ಎಸ್ಬಿಎಂ ಅಲ್ಲ, ಈಗ ಎಸ್ಬಿಐ ಆಗಿದೆ ಎಂದು ಮುನಿಸ್ಕೊಂಡ ಮುನಿರತ್ನ ಅವರಿಗೆ ಸಚಿವ ಸ್ಥಾನ ಕೈತಪ್ಪಿ ಹೋದ ಬೆನ್ನಲ್ಲೇ ತಮ್ಮ ಕುಚಿಕುಗಳ ವಿರುದ್ಧ ಸಿಡಿದಿದ್ರು. ನನ್ನ ಜೊತೆ ಬಂದವರೆಲ್ಲ ಈಗ ಹುಬ್ಬಳ್ಳಿ, ಧಾರವಾಡ ಎಲ್ಲಾ ಕಡೆ ಫುಲ್ ಬ್ಯುಸಿಯಾಗಿದ್ದಾರೆ, ಯಾರು ಮಾತನಾಡೋಕ್ಕೂ ಫ್ರೀ ಇಲ್ಲ ಅಂತ ವ್ಯಂಗ್ಯವಾಗಿ ಉತ್ತರ ನೀಡಿದ್ರು. ಅಷ್ಟೇ ಅಲ್ಲ, ಈಗ ಎಸ್ಬಿಎಂ ಆಗಿ ಉಳಿದಿಲ್ಲ, ಎಸ್ಬಿಐ ಆಗಿದೆ ಅಂತ ತಮ್ಮ ಟೀಮ್ನವರಿಗೆ ಟಾಂಗ್ ಕೊಟ್ರು. ನಿಮಗೆ ಒಂದು ಹೇಳ್ತೀನಿ ಕೇಳಿ, ಅವರೆಲ್ಲ ಭಾಳಷ್ಟು ಬಿಸಿ ಇದ್ದಾರೆ. ಯಾರು ಸಚಿವರಾಗಿರೋರು ಸರ್? ಎಲ್ಲ ಸಚಿವರು ನಿಮ್ಮ ಜೊತೆ ಬಂದವರು. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ವಿಶ್ವೇಶ್ವರಯ್ಯ ಸ್ಥಾಪನೆ ಮಾಡಿ ಇವತ್ತು ಅದು ಇದೆಯಾ? SBI ಆಗಿ ಇದೆಯಾ? ಅದು ಕೋರ್ಟ್ ಕೇಸ್ನಿಂದ ವಿಶ್ವನಾಥ್ ಸಚಿವರಾಗಿಲ್ಲ. ಹಳ್ಳಿ ಹಕ್ಕಿಗೆ ಶಾಕ್ ಕೊಟ್ಟ ಬೆಳಗಾವಿ ಸಾಹುಕಾರ್. ಇನ್ನೊಂದು ಕಡೆ ಮತ್ತೆ ಸೈನಿಕನ ಪರ ಬ್ಯಾಟ್ ಮಾಡೋದನ್ನ ಮುಂದುವರಿಸಿದ ರಮೇಶ್ ಜಾರಕಿಹೊಳಿ ಸಿಪಿ ಯೋಗೇಶ್ವರಿಗೆ ಸ್ಥಾನಮಾನ ಕೊಟ್ಟಿದ್ದು ಸರಿ ಇದೆ. ವಿಶ್ವನಾಥ್ ಅವರ ವಿರುದ್ಧ ಕೋರ್ಟ್ ಕೇಸ್ ಇರುವ ಕಾರಣ ಅವರಿಗೆ ಸಚಿವ ಸ್ಥಾನ ಕೊಟ್ಟಿಲ್ಲ ಅಂತ ಬಿಎಸ್ವೈ ನಿರ್ಧಾರವನ್ನ ಸಮರ್ಥಿಸಿಕೊಂಡ್ರು ಜಾರಕಿಹೊಳಿ. ಹೈಕೋರ್ಟ್ನಲ್ಲಿ ಆರ್ಡರ್ ಇದೆ, ಸುಪ್ರೀಂ ಕೋರ್ಟ್ ಸ್ಟೇ ಅಂದರೆ ಮುಂದಿನ ದಿನದಲ್ಲಿ ಮಾತಾಡಿ ಸರಿಪಡಿಸ್ತೇವೆ. ಅವೇನು ಡಾಕ್ಯುಮೆಂಟ್ ಎವಿಡೆನ್ಸ್ ಅಂತ ಅವ್ರು ಕೊಡಲಿ, ಅದ್ರ ಬಗ್ಗೆ ವರಿಷ್ಠ ತೀರ್ಮಾನ ತಗೋತಾರೆ. ನಾವು ಅವರು ಸ್ಥಾನಮಾನ ಬಗ್ಗೆ ಮೊದಲೇ ಮಾತಾಡಿದಾಗ ಅವ್ರು ಕೊಟ್ಟದ ಯೋಗ್ಯತೆ ಈಗೂ ನಾವು ಅವ್ರಿಗೆ ಸಮರ್ಥನೆ ಮಾಡ್ತೀವಿ. ನಾವು ಮಿತ್ರ ಮಂಡಳಿ ಕೈ ಬಿಟ್ರ ಎಂಟಿಬಿ ನಾಗರಾಜ್. ವಿಶ್ವನಾಥ್ ಮುನಿರತ್ನರನ್ನು ಸಚಿವರನ್ನಾಗಿ ಮಾಡಲು ಕಾನೂನು ತೊಡಕುಗಳಿವೆ. ನೂತನ ಸಚಿವರಾಗಿ ಆಯ್ಕೆಯಾದ ಎಂಟಿಬಿ ನಾಗರಾಜ್ ಕೂಡ ಬಿಎಸ್ವೈ ಪರ ಬ್ಯಾಟ್ ಬೀಸಿದ್ರು. ಸಿಎಂ ತೆಗೆದುಕೊಂಡ ನಿರ್ಧಾರ ಸರಿ ಅನ್ನೋ ರೀತಿಯಲ್ಲಿಯೇ ಮಾತನಾಡಿದ್ರು. ವಿಶ್ವನಾಥ್ರನ್ನ ಸಚಿವರನ್ನಾಗಿ ಮಾಡಲು ಕಾನೂನಿನ ತೊಡಕುಗಳಿವೆ. ಶಾಸಕ ಮುನಿರತ್ನದು ಪ್ರಾಬ್ಲಮ್ ಇದೆ, ಮುಂದಿನ ದಿನಗಳಲ್ಲಿ ಎಲ್ಲವೂ ಸರಿ ಹೋಗುತ್ತೆ ಅಂತ ಗಾಳಿಯಲ್ಲಿ ಗುಂಡು ಹೊಡೆದ ರೀತಿ ಮಾತನಾಡಿದ್ರು. ಮುನಿರತ್ನರದು ಸ್ವಲ್ಪ ಪ್ರಾಬ್ಲಮ್ ಇದೆ, ಆ ಪ್ರಾಬ್ಲಮ್ ಇಂದ ಅವರು ಮುಂದೂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಮುನಿರತ್ನಗೂ ಸಿಗುತ್ತೆ. ಹಾಗಾದ್ರೆ ಮಿತ್ರ ಮಂಡಳಿ ಈ ರೀತಿ ಚಿತ್ರ ಆಗೋಕೆ ಕಾರಣ ಏನು?
ದೋಸ್ತಿಗಳು ದಾಯಾದಿ ರೀತಿ ಆಡ್ತಾ ಇರೋದು ಯಾಕೆ ಅನ್ನೋ ಪ್ರಶ್ನೆಗಳು ಈಗ ಎಲ್ಲೆಡೆ ಓಡಾಡ್ತಿವೆ. ಸಂಪುಟ ವಿಸ್ತರಣೆಯಾಗಿದ್ದೇ ತಡ, ಮಿತ್ರ ಮಂಡಳಿಯಲ್ಲಿ ಎಲ್ಲಾ ಸಿಟ್ಟು ಆಚೆಗೆ ಬರ್ತಾ ಇದೆ. ಇಲ್ಲಿ ಯೋಗೇಶ್ವರ್ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ದಾರೆ. ಸಾಹುಕಾರ್ ಯೋಗೇಶ್ವರ್ ಬೆನ್ನಿಗೆ ನಿಂತ್ರೆ ವಿಶ್ವನಾಥ್ ಸೈನಿಕನ ವಿರುದ್ಧ ಸಿಡಿದೆದ್ದಿದ್ದಾರೆ. ಅಷ್ಟಕ್ಕೂ ದೋಸ್ತಿಗಳು ಒಬ್ರ ವಿರುದ್ಧ ಒಬ್ರು ಈ ರೀತಿ ಕಿತ್ತಾಡ್ಕೊಳ್ತಾ ಇರೋದು ಯಾಕೆ? ಈ ಬಗ್ಗೆ ಹೇಳ್ತೀವಿ ನೋಡಿ. ಮಿತ್ರ ಮಂಡಳಿಯಲ್ಲಿ ಭುಗಿಲೇಳ್ತಾ ಭಿನ್ನಮತ, ಜಾರಕಿಹೊಳಿ ವಿಶ್ವನಾಥ್ ನಡುವೆ ಮಾತಿನ ಜಟಾಪಟಿ. ಯೋಗೇಶ್ವರ್ ಮಂತ್ರಿ ಮಾಡುವ ಅನಿವಾರ್ಯ ಏನಿತ್ತು ಅಂದ್ರು ವಿಶ್ವನಾಥ್. ಯೋಗೇಶ್ವರ್ ವಿರುದ್ಧ ದಾಖಲೆಗಳಿದ್ರೆ ತಂದುಕೊಡಲಿ ಅಂದ್ರು ಸಾಹುಕಾರ್. ಬ್ಲ್ಯಾಕ್ ಮೇಲ್ ಮಾಡಿ ಮಂತ್ರಿಗಿರಿ ತಗೊಂಡಿದ್ದಾರೆ. ಒಬ್ಬ ಆ ಮಂತ್ರಿ ಆಗಿರೋ ಮೇಲೆ 9,731 ಕೇಸ್ ಇದೆ. ಅವೇನು ಡಾಕ್ಯುಮೆಂಟ್ ಅವ್ರು ಕೊಡಲಿ, ಅದ್ರ ಬಗ್ಗೆ ವರಿಷ್ಠರು ತೀರ್ಮಾನ ತಗೋತಾರೆ. ಎಂಟಿಬಿ ನಾಗರಾಜ್ ಜಾರಕಿಹೊಳಿ ನಡುವೆ ಸಾಲದ ಸಮರ. ಸರ್ಕಾರಕ್ಕಾಗಿ ಯೋಗೇಶ್ವರ್ ಸಾಲಗಾರರಾಗಿದ್ದಾರಾ? ಸಾಹುಕಾರ್ ಹೇಳಿಕೆಗೆ ಬುಸುಗುಟ್ಟಿದ ನಾಗರಾಜ್. ಅತ ರಮೇಶ್ ಜಾರಕಿಹೊಳಿಗೆ ವಿಶ್ವನಾಥ್ ಟಾಂಗ್ ಕೊಟ್ಟಿದ್ರೆ, ಇತ ಸಾಹುಕಾರ್ ಹೇಳಿಕೆ ವಿರುದ್ಧವಾಗಿ ನೂತನ ಸಚಿವ ಎಂಟಿಬಿ ನಾಗರಾಜ್ ಕೆಂಡ ಕಾರಿದ್ದಾರೆ. ರಮೇಶ್ ಜಾರಕಿಹೊಳಿ ಯೋಗೇಶ್ವರ್ ಎಂಟಿಬಿ ಬಳಿ ಮನೆ ಅಡ ಇಟ್ಟು ಸಾಲ ಪಡೆದಿದ್ದಾರೆ ಅಂತ ಸಾಹುಕಾರ್ ಒಂದು ಬಾಂಬ್ ಸಿಡಿಸಿದ್ರು. ಜಾರಕಿಹೊಳಿ ಹೇಳಿಕೆಗೆ ಸಿಡಿದಿದ್ದ ಎಂಟಿಬಿ, ಯೋಗೇಶ್ವರ್ ನನ್ನಿಂದ ಯಾವುದೇ ಸಾಲ ಪಡೆದಿಲ್ಲ, ಈ ವಿಷಯದಲ್ಲಿ ರಮೇಶ್ ಜಾರಕಿಹೊಳಿ ಸುಳ್ಳು ಹೇಳ್ತಿದ್ದಾರೆ ಅಂತ ಬುಸುಗುಟ್ಟಿದ್ರು ನಾಗರಾಜ್. ಮನಿ ಮೇಲೆ 9 ಕೋಟಿ ಸಾಲ ತಂದ, ತನ್ನ ಸ್ವಂತ ಆಸ್ತಿ ಮೇಲೆ ಕಡೆ MTB ಕಡೆ ರೊಕ್ಕ ದುಡ್ಡು ತಂದ, ಯಾಕೆ ಬೇಕಾಯ್ತು ಅವಾಗ? ಮನೇನೂ ಅಡ ಇಟ್ಟಿಲ್ಲ, ಮಠನೂ ಅಡ ಇಟ್ಟಿಲ್ಲ, ಯಾವುದೇ ಅಡ ಇಟ್ಟು ನಮ್ಮಲ್ಲಿ ಸಾಲ ಅವರು ದುಡ್ಡು ತೆಗೆದುಕೊಂಡಿಲ್ಲ. ಜೇನಿನ ಗೂಡಿಗೆ ಕಲ್ಲು ಹೊಡೆದವರು ಯಾರು? ದೋಸ್ತಿಗಳು ದುಶ್ಮನ್ ರೀತಿ ಆಡ್ತಿರೋದು ಯಾಕೆ? ಇದೇ ಪ್ರಶ್ನೆ ಈಗ ಎಲ್ಲರನ್ನ ಕಾಡ್ತಾ ಇದೆ, ಎಲ್ಲರಲ್ಲೂ ಆಶ್ಚರ್ಯ ಮೂಡಿಸಿದೆ. ನಾವು ದೋಸ್ತಿಗಳು ಅಂತ ಹೇಳ್ತಿದ್ದವರೇ ಈಗ ದುಶ್ಮನ್ಗಳ ರೀತಿ ಆಡ್ತಿದ್ದಾರೆ. ಅಷ್ಟಕ್ಕೂ ಸಹೋದರ ರೀತಿ ಇದ್ದವರು ಈಗ ಒಬ್ಬರಿಗೊಬ್ಬರು ಸವಾಲು ಹಾಕಿಕೊಳ್ತಿರೋದು ಯಾಕೆ? ಈ ಲೆವೆಲ್ಗೆ ಒಬ್ಬರ ಮೇಲೆ ಒಬ್ಬರು ಆರೋಪ ಮಾಡ್ತಿರೋದು ಯಾಕೆ? ಕಿಡಿ ಕಾರ್ತಿರೋದು ಯಾಕೆ ಅನ್ನೋದನ್ನ ನೋಡಿದಾಗ RR ನಗರ ಬೈ ಎಲೆಕ್ಷನ್ ಟೈಮ್ನಲ್ಲಿ ಮುನಿರತ್ನ ಗೆಲ್ತೀನಿ ಅನ್ನೋ ವಿಶ್ವಾಸದಲ್ಲಿ ತಮ್ಮ ದೋಸ್ತಿಗಳಾದ ಸೋಮಶೇಖರ್ ಮತ್ತು ಬಸವರಾಜ್ ಅವರನ್ನ ಅಷ್ಟು ಗಣನೆಗೆ ತೆಗೆದುಕೊಳ್ಳಲಿಲ್ಲ, ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ. ಕಡೆಗಣನೆ ಮಾಡಿದ್ರು. ಪ್ರಚಾರದ ಸಮಯದಲ್ಲಿ ನಾಯಕರ ಜೊತೆ ತಾವೊಬ್ಬರೇ ಕಾಣಿಸ್ಕೊಳ್ಳೋದು ಈ ರೀತಿ ಮಾಡ್ತಿದ್ರು. ನಂತರ ಗೆದ್ದಾದ ಮೇಲೂ ತಾವೇ ಒಬ್ಬೊಬ್ಬರೇ ಹೋಗಿ ವರಿಷ್ಠರನ್ನ ಭೇಟಿಯಾಗೋದು ಮಾಡಿದ್ರು. ಇದರಿಂದ ಸೋಮಶೇಖರ್, ಭೈರತಿ, ಮುನಿರತ್ನ ಅವರ ಈ ನಡೆಯಿಂದ ಬೇಸರವಾಯಿತು. ಯಾವುದಕ್ಕೂ ತಮ್ಮನ್ನ ಪರಿಗಣಿಸಲಿಲ್ಲ ಅಂತ ಅವರಿಗೆ ಇರಿಸು ಮುರುಸಾಯ್ತು. ಇದೇ ಕಾರಣಕ್ಕೆ ಅವರಿಬ್ರು ಮಂತ್ರಿಗಿರಿಗಾಗಿ ಮುನಿರತ್ನ ಪರ ಬ್ಯಾಟಿಂಗ್ ಮಾಡಿಲ್ಲ ಅಂತ ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರುತ್ತಿದೆ. ಇನ್ನೊಂದು ಕಡೆ ಯೋಗೇಶ್ವರ್ ಕಂಡ್ರೆ ವಿಶ್ವನಾಥ್ ಈ ರೀತಿ ನಿಗಿ ಕೆಂಡ ಕಾರೋದಕ್ಕೂ ಕಾರಣಗಳು ನೋಡಿದ್ರೆ, ಈ ಹಿಂದೆ ಬೈ ಎಲೆಕ್ಷನ್ ಟೈಮ್ನಲ್ಲಿ ಹುಣಸೂರು ಕ್ಷೇತ್ರದ ಮೇಲೆ ಯೋಗೇಶ್ವರ್ ಕೂಡ ಕಣ್ಣಿಟ್ಟಿದ್ರು. ಆದ್ರೆ ಕೊನೆ ಘಳಿಗೆಯಲ್ಲಿ ವಿಶ್ವನಾಥ್ಗೆ ಟಿಕೆಟ್ ನೀಡಲಾಯಿತು. ಹುಣಸೂರಿನಲ್ಲಿ ವಿಶ್ವನಾಥ್ ಸೋಲಿಗೆ ಯೋಗೇಶ್ವರ್ ಕೂಡ ಕಾರಣ ಅಂತ ಅಲ್ಲಲ್ಲಿ ಮಾತುಗಳು ಕೇಳಿ ಬರ್ತಿದ್ವು. ತನ್ನ ಸೋಲಿಗೆ ಯೋಗೇಶ್ವರ್ ಕಾರಣ ಅನ್ನೋ ಕೋಪದಲ್ಲಿಯೇ ಹಳ್ಳಿ ಹಕ್ಕಿ ಈ ರೀತಿ ಸೈನಿಕನ ವಿರುದ್ಧ ಗುಟುರು ಹಾಕ್ತಾ ಇರಬಹುದು ಅನ್ನೋ ಮಾತುಗಳು ಕೇಳಿ ಬರ್ತಿದೆ. ಹಾಗೆ ಇನ್ನೊಂದು ಕಡೆ ಈ ಹಿಂದಿನಿಂದಲೂ ಬೆಳಗಾವಿ ಸಾಹುಕಾರ್ ಜಾರಕಿಹೊಳಿ ಗರುಡ ಕಂಬದ ರೀತಿ ಸೈನಿಕನ ಬೆಂಬಲಕ್ಕೆ ನಿಂತಿದ್ದಾರೆ. ಆಪರೇಷನ್ ಕಮಲದಲ್ಲಿ ಯೋಗೇಶ್ವರ್ ಪ್ರಮುಖ ಪಾತ್ರ ವಹಿಸಿದ್ರು. ಅವರಿಂದಲೇ ತಮಗೆ ಅಧಿಕಾರ ಸಿಕ್ಕಿದೆ ಅನ್ನೋ ಕಾರಣಕ್ಕೆ ರಮೇಶ್ ಯೋಗೇಶ್ವರ್ ಪರ ಬ್ಯಾಟಿಂಗ್ ಮಾಡ್ತಿದ್ದಾರೆ ಎಂಬ ಮಾತಿದೆ. ಹಾಗೆ ಯೋಗೇಶ್ವರ್ ಹಾಗೂ ಜಾರಕಿಹೊಳಿ ಇಬ್ಬರಿಗೂ ರಾಜಕೀಯ ಬದ್ಧ ವೈರಿ ಅಂದ್ರೆ ಡಿಕೆಶಿ. ಹೇಗಾದ್ರೂ ಮಾಡಿ ಸರ್ಕಾರ ಉರುಳಿಸಲೇಬೇಕು ಅಂತ ಜಾರಕಿಹೊಳಿ ಪಟ್ಟು ಹಿಡಿದಿದ್ರು. ಆ ಟೈಮ್ನಲ್ಲಿ ಜಾರಕಿಹೊಳಿಗೆ ಪ್ರತಿಯೊಂದು ಹಂತದಲ್ಲೂ ಸರಿಯಾಗಿ ಸಾಥ್ ಕೊಟ್ಟಿದ್ದು ಯೋಗೇಶ್ವರ್. ಹಾಗಾಗಿ ಸೈನಿಕನಿಗೆ ಋಣ ಸಂದಾಯ ಮಾಡಲು ನಿಂತಿದ್ದಾರೆ ಸಾಹುಕಾರ್. ಇದರ ಜೊತೆಗೆ ಎಲ್ಲರೂ ಮಾಡ್ತಾ ಇರೋದು ಅಧಿಕಾರಕ್ಕಾಗಿ ಅನ್ನೋ ಮಾತನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಮುಂಬೈ ಕಂಪನಿಯ ನಡುವಿನ ಮಾತಿನ ಸಮರ ಬಿಎಸ್ವೈಗೆ ತಲೆನೋವನ್ನೇ ತಂದಿದೆ. ಈ ಹಿಂದೆ ಡಿಕೆಶಿ ಇವರೆಲ್ಲರೂ ಸೇರಿ ಬಿಎಸ್ವೈಗೆ ದೊಡ್ಡ ಆಪತ್ತನ್ನ ತರ್ತಾರೆ ಅಂದಿದ್ರು. ಹಾಗಾದ್ರೆ ನಿಜವಾಗಲೂ ರಾಜಾಹುಲಿ ಸರ್ಕಾರಕ್ಕೆ ಎದುರಾಗಿದೆಯಾ ಆಪತ್ತು? ಹೇಳ್ತೀವಿ ನೋಡಿ. ಸಾಹುಕಾರ್ ಹಳ್ಳಿ ಹಕ್ಕಿಗೆ ಟಾಂಗ್ ಕೊಟ್ಟ ಸುಧಾಕರ್. ವಿಶ್ವನಾಥ್ ಸಿಡಿಸಿರೋ ಸಿಡಿ ಬಾಂಬ್ ಭಾರಿ ಸದ್ದು ಮಾಡ್ತಿದೆ. ಇದು ಮಿತ್ರ ಮಂಡಳಿಯಲ್ಲೂ ಬಿರುಕು ಉಂಟು ಮಾಡಿದೆ. ಸಿಡಿ ಬಗ್ಗೆ ಪ್ರತಿಕ್ರಿಯಿಸಿದ ಸುಧಾಕರ್, ನನಗೆ ಯಾವ ಸಿಡಿನೂ ಗೊತ್ತಿಲ್ಲ, ನನಗೆ ಕೋವ್ಯಾಕ್ಸಿನ್ ಮಾತ್ರ ಗೊತ್ತು ಅಂದ್ರು. ನಮ್ಮನ್ನು ರಕ್ಷಣೆ ಮಾಡಲು ಯೋಗೇಶ್ವರ್ 9 ಕೋಟಿ ಖರ್ಚು ಮಾಡಿದ್ದಾರೆ ಎಂಬ ರಮೇಶ್ ಜಾರಕಿಹೊಳಿಗೂ ಟಾಂಗ್ ಕೊಟ್ಟ ಸುಧಾಕರ್, ಯಾರ ಸಹಕಾರ ಇಲ್ದೇನೆ ನಾನು 3 ಬಾರಿ ಗೆದ್ದಿದ್ದೇನೆ ಅಂದ್ರು. ಯಾರ ಸಹಕಾರ ಇಲ್ದಿರ 3ನೇ ಸಲ ಗೆದ್ದಿದ್ದೀನಿ, ನನಗೆ ಯಾರ ಸಹಾಯ ಬೇಕಾಗಿಲ್ಲ.
ಒಂದ್ ಕಡೆ ಸಚಿವ ಸಂಪುಟ ವಿಸ್ತರಣೆಯಾದ ಬೆನ್ನಲ್ಲೇ ಕೇಸರಿ ಕಲಿಗಳು ಸಿಎಂ ವಿರುದ್ಧ ಸಿಡಿದಿದ್ದಾರೆ. ಇನ್ನೊಂದು ಕಡೆ ಮಿತ್ರ ಮಂಡಳಿಯ ನಡುವೆ ಜಂಗಿ ಕುಸ್ತಿ ನಡೀತಿದೆ. ಒಬ್ಬರ ವಿರುದ್ಧ ಒಬ್ರು ಶೀತಲ ಸಮರ ಸಾರಿದಂತೆ ಕಾಣ್ತಿದೆ. ಮೊದಲೇ ಸವಾಲಿನ ಸುನಾಮಿಯನ್ನ ಬೆನ್ನತ್ತಿರೋ ಬಿಎಸ್ವೈಗೆ ಇದು ಮತ್ತೊಂದು ರೀತಿಯ ಹೊಸ ತಲೆನೋವು ತಂದೊಡ್ಡಿದೆ.